ಕರ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಶುಭಗಳನ್ನು ತಿಳಿಸುತ್ತೇನೆ. ಮೊದಲನೇದಾಗಿ ನಾವೆಲ್ಲರೂ ತಿಳಿದುಕೊಳ್ಳಬೇಕಾದದೇನೆಂದರೆ ಸತ್ಯ. ಏನದು? ಸತ್ಯ. ನಾನೇ ಮಾರ್ಗವು, ನಾನೇ ಏನು? ಸತ್ಯವು, ನಾನೇ ಜೀವವು. ಸತ್ಯವನ್ನು ತಿಳಿದುಕೊಳ್ಳಬೇಕಾದರೆ ಮೊದಲನೇದಾಗಿ ಯೇಸುವನ್ನು ತಿಳಿದುಕೊಳ್ಳಬೇಕು. ಸತ್ಯವನ್ನು ನಾವು ತಿಳಿದುಕೊಳ್ಳದೇ ಇರುವುದಾದರೆ ನಾವು ಅಸತ್ಯವನ್ನೇ ಸತ್ಯವೆಂದು ಭಾವಿಸುತ್ತೇವೆ. ಒಮ್ಮೆ ಒಬ್ಬ ಮಗಳು ತನ್ನ ತಾಯಿಯ ಬಳಿಗೆ ಬಂದು ಕೇಳ್ತಾಳೆ, ಅಮ್ಮ, ಸುಳ್ಳು ಅಪಾಯಕರವಾಗಿದೆಯೋ ಕಳ್ಳತನ ಅಪಾಯಕರವಾಗಿದೆಯೋ ಎಂದು ಕೇಳಿದ್ರೆ ಅಮ್ಮ ಹೇಳ್ತಾಳೆ, ಕಳ್ಳತನಕ್ಕಿಂತ ಸುಳ್ಳೇ ಅಪಾಯಕರವಾಗಿದೆ ಎಂದು ಹೇಳಿದಳು. ಅದಕ್ಕೆ ಮಗಳು ಹೇಳ್ತಾಳೆ, ಅಮ್ಮ, ನನಗೆ ಅನಿಸುತ್ತಾ ಇದೆ ಸುಳ್ಳಿಗಿಂತಲೂ ಕಳ್ಳತನವೇ ಅಪಾಯಕರವಾಗಿದೆ, ದೊಡ್ಡ ಅಪರಾಧ ಅಂತ ನನಗನಿಸುತ್ತದೆ. ಅಂದ್ರೆ ಹಾಗಲ್ಲಮ್ಮ, ಕಳ್ಳತನಕ್ಕಿಂತಲೂ ಸುಳ್ಳೇ ಬಹಳ ಅಪಾಯಕರ ಎಂದು ಮತ್ತೆ ತಾಯಿ ಹೇಳಿದಳು. ಹೇಗೆ ಹೇಳಬಲ್ಲಿ ಅಂತ ಕೇಳಿದ್ರೆ ಆ ತಾಯಿ ಹೇಳಿರುವ ಮಾತೇನ್ ಗೊತ್ತಾ? ನೀನು ಕಳ್ಳತನ ಮಾಡಿದ್ಯನ್ಕೋ, ಆನಂತರ ಪಶ್ಚಾತ್ತಾಪ ಪಟ್ಟಿದ್ಯಂದ್ಕೋ, ಯಾವ ವಸ್ತುವನ್ನು ಕಳ್ಳತನ ಮಾಡಿದೆಯೋ ಅದನ್ನು ತಿರುಗಿ ಕೊಡುವ ಅವಕಾಶವಿರುತ್ತೆ. ಆದರೆ ನೀನು ಸುಳ್ಳು ಹೇಳ್ತಾ ಇದ್ದೀಯಂದ್ಕೋ, ಆ ಸುಳ್ಳಿನಿಂದ ಬಹಳಷ್ಟು ಅನರ್ಥಗಳುಂಟಾಗ್ತವೆ. ಕೆಲವರು ಹೇಳುವ ಸುಳ್ಳಿನಿಂದ ಕುಟುಂಬಗಳೇ ಒಡೆದು ಹೋಗ್ತವೆ. ಕೆಲವರು ಹೇಳುವ ಸುಳ್ಳಿನಿಂದ ಸಂಸಾರ ಒಡೆದು ಹೋಗ್ತವೆ. ಉದ್ಯೋಗ ಕಳ್ಕೊಳ್ಬೇಕಾಗತ್ತೆ. ಸಾಕ್ಷಿ ಕೂಡ ಮಲಿನವಾಗ್ತದೆ. ಹಾಗೆಯೇ ಅದ್ಭುತವಾದ ಅನುಬಂಧಗಳೆಲ್ಲ ಮುರಿದು ಹೋಗ್ತವೆ. ಹಾಗೆ ಅನುಬಂಧಗಳೆಲ್ಲ ಮುರಿದು ಹೋದ ನಂತರ, ಕುಟುಂಬಗಳು ಒಡೆದು ಹೋದ ನಂತರ, ಉದ್ಯೋಗ ಹೊರಟು ಹೋದ ನಂತರ, ಅಲ್ಲಸಲ್ಲದ ಸುಳ್ಳಿನಿಂದ ಒಬ್ಬ ವ್ಯಕ್ತಿ ಸಾಕ್ಷಿಯನ್ನು ಹಾಳು ಮಾಡಿಕೊಂಡ ನಂತರ ನೀವು ಪಶ್ಚಾತ್ತಾಪ ಪಟ್ಟು ನಾನು ಮಾಡಿದ್ದು ತಪ್ಪು ಎಂದು ಒಪ್ಪಿಕೊಂಡ ಮಾತ್ರಕ್ಕೆ ಒಡೆದು ಹೋದ ಕುಟುಂಬ ಕಟ್ಟಲ್ಪಡಲ್ಲ ಮಗಳೇ. ಕಳೆದು ಹೋದ ಉದ್ಯೋಗ ಮತ್ತೆ ತಿರುಗಿ ಸಿಗೋದು ಅಷ್ಟು ಸುಲಭ ಅಲ್ಲ ಮಗಳೇ. ಹಾಗೆ ಚದರಿ ಹೋದ ಅನುಬಂಧ ಮತ್ತೊಮ್ಮೆ ಒಬ್ಬರಿಗೊಬ್ಬರು ಸಂಧಾನವಾಗೋದು ಅಷ್ಟು ಸುಲಭವಲ್ಲ. ಹಾಗಾಗಿ ಕಳ್ಳತನಕ್ಕಿಂತಲೂ ಸುಳ್ಳು ಹೇಳುವುದೇ ಅಪಾಯಕರವಾಗಿದೆ ಎಂದು ಆ ತಾಯಿ ಹೇಳಿದಾಗ ಆ ಮಗಳು ಸತ್ಯ ಗ್ರಹಿಸಿಕೊಳ್ತಾಳೆ. ನಾವು ಅಂದುಕೊಳ್ತೇವೆ ಸಾಧಾರಣವಾಗಿ ಸುಳ್ಳಿಗಿಂತಲೂ ಕಳ್ಳತನವೇ ಅಪಾಯ ಅಂದ್ಕೊಳ್ತೇವೆ. ಅಲ್ವೇ ಅಲ್ಲ. ಆದರೆ ಕಳ್ಳತನಕ್ಕಿಂತಲೂ ಅಸತ್ಯವೇ ಅಪಾಯವಾಗಿದೆ. ಸಹಜವಾಗಿ ಒಬ್ಬ ಮನುಷ್ಯನು ದಿನಕ್ಕೆ 7 ಸಾರಿ ಸುಳ್ಳು ಆಡ್ತಾನಂತೆ. ಮತ್ತೆ ಈ ದಿನ ಈ ವಾಕ್ಯ ಕೇಳ್ತಿರುವ ಸಹೋದರ ಸಹೋದರಿ, ನನ್ನ ಪ್ರಶ್ನೆ, ಎಷ್ಟು ಸಾರಿ ನೀವು ಸುಳ್ಳಾಡ್ತಾ ಇದ್ದೀರಿ? ಎಷ್ಟು ಸಾರಿ ನೀವು ಸುಳ್ಳಾಡಿ ಸುಲಭವಾಗಿ ನಿಮಗಿರುವ ಸಮಸ್ಯೆಯಿಂದ ಹೊರಬರಬೇಕೆಂದು ಆಶಿಸುತ್ತಾ ಇದ್ದೀರಿ? ಕೆಲವರು ಸುಳ್ಳಿಗೆ ಒಂದು ಹೆಸರಿಟ್ಟಿದ್ದಾರೆ. ಅದೇನೆಂದರೆ ವೈಟ್ ಲೈಸ್. ಅಂದರೆ ಅರ್ಥವೇನು? ಅದೇನು ದೊಡ್ಡ ಸುಳ್ಳಲ್ಲ. ದೊಡ್ಡ ಸುಳ್ಳಲ್ಲ ಅಂದ್ರೆ ಯಾವ ಸುಳ್ಳದು? ಸಣ್ಣ ಸುಳ್ಳು. ದಯವಿಟ್ಟು ಗಮನಿಸಿರಿ. ಸುಳ್ಳು ಸುಳ್ಳಾಗಿರುತ್ತೆ. ಸಣ್ಣ ಸುಳ್ಳು, ದೊಡ್ಡ ಸುಳ್ಳು, ಘೋರವಾದ ಸುಳ್ಳು ಎಂಬುದಾಗಿ ಹೇಳುವ ಹಾಗಿಲ್ಲ. ನಮ್ಮಲ್ಲಿ ಯಾರೇ ಆಗಲಿ ಸುಳ್ಳಿನ ಮೇಲೆ ಆಧಾರಗೊಳ್ಳುವಂಥವರಿರುವುದಾದರೆ, ಸುಳ್ಳಿನ ಮೇಲೆ ಆಧಾರಗೊಂಡು ಉದ್ಯೋಗ ಮಾಡುವಂಥವರು, ಸುಳ್ಳಿನ ಮೇಲೆ ಆಧಾರಗೊಂಡು ದುಡ್ಡು ಸಂಪಾದಿಸುವಂಥವರು, ಸುಳ್ಳಿನ ಮೇಲೆ ಆಧಾರಗೊಂಡು ಕುಟುಂಬ ಕಟ್ಟಿಕೊಂಡು ಸಂಸಾರ ಮಾಡಲು ಪ್ರಯತ್ನಿಸುವವರು, ಸುಳ್ಳಿನ ಮೇಲೆ ಆಧಾರಗೊಂಡು ಸ್ನೇಹವನ್ನು ಮುಂದುವರಿಸುವಂಥವರು, ಸುಳ್ಳಿನ ಮೇಲೆ ಆಧಾರಗೊಂಡು ಉದ್ಯೋಗ ಸಂಪಾದಿಸುವಂಥವರು, ಲಾಭ ಸಂಪಾದಿಸುವಂಥವರು, ಸುಳ್ಳಿನ ಮೇಲೆ ಆಧಾರಗೊಂಡು ಸೇವೆ ಮಾಡುವಂಥವರು ಇರುವುದಾದರೆ ಗಮನಿಸಿರಿ. ಅಂಥವರು ಸುಳ್ಳುಗಾರನಾಗಿರುವ ಸೈತಾನನಿಗೆ ಸುಲಭವಾಗಿ ಒಳಗಾಗುವಂಥವರಾಗಿರ್ತಾರೆ. ಬೈಬಲ್ ಹೇಳುತ್ತದೆ, ಸೈತಾನನು ಆದಿಯಿಂದಲೂ ಸುಳ್ಳುಗಾರನಾಗಿದ್ದಾನೆ. ಸುಳ್ಳಾಡುವಂತಹ ಪ್ರತಿಯೊಬ್ಬನು ಕೂಡ ಸೈತಾನನಿಗೆ ಒಳಗಾಗುತ್ತಿದ್ದಾನೆ ಎನ್ನುವುದು ವಾಸ್ತವ. ಯಾಕೆ ಈ ಸುಳ್ಳು ಅಸತ್ಯ ಅಪಾಯವಾಗಿದೆ ಎಂದು ಹೇಳ್ತೇನೆ ಕೇಳಿ. ನಮ್ಮ ಆತ್ಮೀಕ ಜೀವಿತದಲ್ಲಿ ಅತ್ಯಂತ ಪ್ರಾಮುಖ್ಯವಾದದ್ದು, ಇಲ್ಲವೇ ನಾವು ಹೊಂದಿರಬೇಕಾದದ್ದು ಸತ್ಯವಾಗಿದೆ. ಎರಡನೆಯದಾಗಿ ಸಾಕ್ಷಿಯಾಗಿದೆ. ಮೂರನೇದಾಗಿ ಸಭೆಯಾಗಿದೆ. ಸತ್ಯ ಏನೆಂದು ನಮಗೆ ಗೊತ್ತಿಲ್ಲದಿದ್ದರೆ ಅಸತ್ಯವನ್ನೇ ಸತ್ಯವೆಂದು ಭಾವಿಸುವುದಾದರೆ ಬಹಳ ನಷ್ಟ ಹೋಗ್ತೇವೆ. ಉದಾಹರಣೆಗೆ, ಯೇಸು ಕ್ರಿಸ್ತನ ಕುರಿತಾಗಿ ಕೆಲವರು ಹೇಳ್ತಾರೆ, ಆತನು ದೇವರು ಅಲ್ಲವೇ ಅಲ್ಲವೆಂದು. ಅದು ಸತ್ಯವಲ್ಲ. ಯೇಸು ಕ್ರಿಸ್ತನು ನಿಜವಾಗ್ಲೂ ದೇವರು ಅಲ್ಲದೇ ಇರುವುದಾದ್ರೆ ಹೇಗೆ ಸಮುದ್ರಕ್ಕೆ ಅಪ್ಪಣೆ ಕೊಟ್ಟು ಅಲೆಗಳಿಂದ ಹಾರಿ ಬರುತ್ತಿರುವ ಸಮುದ್ರವನ್ನು ಶಾಂತಗೊಳಿಸಲು ಸಾಧ್ಯವಾಯಿತು? ಯೇಸು ಕ್ರಿಸ್ತನು ನಿಜವಾಗ್ಲೂ ದೇವರು ಅಲ್ಲದೇ ಇರೋದಾದ್ರೆ ಯಾವ ರೀತಿಯಾಗಿ ಕುಷ್ಠರೋಗಿಗಳನ್ನು ವಾಸಿ ಮಾಡಲು ಸಾಧ್ಯವಾಯಿತು? ಯೇಸು ಕ್ರಿಸ್ತನು ನಿಜವಾದ ದೇವರು ಅಲ್ಲದೇ ಇರೋದಾದ್ರೆ ಯಾವ ರೀತಿಯಾಗಿ ಸತ್ತವರನ್ನು ಸಹಿತವಾಗಿ ಎಬ್ಬಿಸಲು ಸಾಧ್ಯವಾಯಿತು? ಯೇಸು ಕ್ರಿಸ್ತನು ನಿಜವಾದ ದೇವರು ಅಲ್ಲದೇ ಇರೋದಾದ್ರೆ
ಯಾವ ರೀತಿಯಾಗಿ 5 ರೊಟ್ಟಿ 2 ಮೀನುಗಳನ್ನು ತೆಗೆದುಕೊಂಡು ಸಾವಿರಾರು ಜನರಿಗೆ ಆಹಾರ ಬಡಿಸಲು ಸಾಧ್ಯವಾಯಿತು? ಯೇಸು ಕ್ರಿಸ್ತನು ನಿಜವಾಗ್ಲೂ ದೇವರು ಅಲ್ಲದೇ ಇರೋದಾದ್ರೆ ಯಾವ ರೀತಿಯಾಗಿ ಹಾರಿ ಹಾರಿ ಬರುತ್ತಿರುವ ಅಲೆಗಳ ಮೇಲೆ ನಡೆದು ಬಂದು ಆಪತ್ತಿನಲ್ಲಿರುವ ತನ್ನ ಶಿಷ್ಯರನ್ನು ಆದುಕೊಳ್ಳಲು ಹೇಗೆ ಬರಲು ಸಾಧ್ಯವಾಯಿತು? ಯೇಸು ಕ್ರಿಸ್ತನು ನಿಜವಾಗ್ಲೂ ದೇವರೇ ಅಲ್ಲದೇ ಇರೋದಾದ್ರೆ ಯಾವ ರೀತಿಯಾಗಿ ಆತನು ಸಮಾಧಿಯನ್ನು ಗೆಲ್ಲಲು ಸಾಧ್ಯವಾಯಿತು? ಮರಣ ಹೊಂದಿ ತಿರುಗಿ ಎದ್ದು ಬರಲು ಸಾಧ್ಯವಾಯಿತು? ಅದಕ್ಕೆ ಯೇಸು ಕ್ರಿಸ್ತನು ನಿಜವಾದ ದೇವರಾಗಿದ್ದಾರೆ, ಜೀವ ಸ್ವರೂಪನಾದ ದೇವರಾಗಿದ್ದಾರೆ. ಇನ್ನು ಕೆಲವರು ಹೇಳ್ತಾರೆ ಯೇಸು ಕ್ರಿಸ್ತನು ವಿವಾಹ ಮಾಡಿಕೊಂಡಿದ್ದಾರೆಂದು. ಅದು ಸುಳ್ಳು, ಅದು ಅಸತ್ಯವಾಗಿದೆ. ಯೇಸು ಕ್ರಿಸ್ತನು ವಿವಾಹ ಮಾಡಿಕೊಳ್ಳಲಿಲ್ಲ. ಆತನು ಜನ್ಮದಲ್ಲಿ ಪಾಪ ಇಲ್ಲದವನಾಗಿದ್ದಾನೆ, ಜೀವಿತದಲ್ಲಿ ಪಾಪ ಇಲ್ಲದವನು, ಪಾಪ ಮಾಡದವನು ಆಗಿದ್ದಾನೆ. ಸಹೋದರ ಸಹೋದರಿಯರೇ, ಅರ್ಥ ಮಾಡಿಕೊಳ್ಳಿರಿ. ನಮ್ಮ ಪೂರ್ವಿಕರು ಹೇಳಿರುವ ಮಾತೇನೆಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಇಲ್ಲದಂಥವನೇ ದೇವರು ಎಂದು. ಅದಕ್ಕೆ ಆತನೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಇದೇ ಸತ್ಯ. ಯೇಸು ಕ್ರಿಸ್ತನಲ್ಲಿ ಯಾರೊಬ್ಬರು ಕಾಮವಾಗಲಿ, ಕ್ರೋಧವಾಗಲಿ, ಮೋಹವಾಗಲಿ, ಮದವಾಗಲಿ, ಮತ್ಸರವಾಗಲಿ ಕಂಡುಕೊಳ್ಳಲು ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನೇ ಸವಾಲು ಹಾಕ್ತಾರೆ, ನಿಮ್ಮಲ್ಲಿ ಯಾವನಾದರೂ ನನ್ನಲ್ಲಿ ಪಾಪವನ್ನು, ದೋಷವನ್ನು ಕಂಡುಕೊಳ್ಳುವೀರಾ ಅಂದಾಗ ಯಾರು ಕಂಡುಕೊಳ್ಳಲಿಕ್ಕಾಗ್ಲಿಲ್ಲ. ಯಾರೊಬ್ಬರು ಕೂಡ ಯೇಸು ಕ್ರಿಸ್ತನಲ್ಲಿ ಪಾಪವನ್ನು ಕಂಡುಕೊಳ್ಳಲಿಕ್ಕಾಗಲಿಲ್ಲ. ದಯವಿಟ್ಟು ಗಮನಿಸಿರಿ, ಮನುಷ್ಯನಾಗಿ ಹುಟ್ಟಿದ ಪ್ರತಿಯೊಬ್ಬನು ಸಹಜವಾಗಿ, ಸಾಧಾರಣವಾಗಿ ಒಂದಲ್ಲ ಒಂದು ತಪ್ಪಿಗೆ, ಒಂದಲ್ಲ ಒಂದು ಪಾಪಕ್ಕೆ ದಾಸನಾಗುತ್ತಾನೆ. ಯಾವ ಪಾಪ ಇಲ್ಲದಿರುವ ಆತನು, ಪಾಪ ಅರಿಯದಾತನು, ಪಾಪ ಮಾಡದಾತನು ಪ್ರಪಂಚದಲ್ಲಿ ಯಾರಾದರೂ ಇರೋದಾದ್ರೆ ಅದು ಕೇವಲ ದೇವರು ಮಾತ್ರವೇ. ಯಾಕೆಂದರೆ ದೇವರು ಪರಿಶುದ್ಧನಾಗಿದ್ದಾನೆ. ನಾನು ಪ್ರಕಟಿಸುವಂತಹ ಯೇಸು ಕ್ರಿಸ್ತನಲ್ಲಿ ಇದುವರೆಗೂ ಪ್ರಪಂಚದಲ್ಲಿ ಯಾರೊಬ್ಬರು ಕೂಡ ಯಾವ ಪಾಪ ಕಂಡುಕೊಳ್ಳಲಿಕ್ಕಾಗಲಿಲ್ಲ. ಕಾರಣವೇನೆಂದರೆ ಆತನು ಪರಿಶುದ್ಧನಾಗಿದ್ದಾನೆ. ಪುರುಷನ ಪ್ರಮೇಯವೇ ಇಲ್ಲದೆ ಪರಿಶುದ್ಧಾತ್ಮನ ಮೂಲಕ ಕನ್ಯೆಯ ಗರ್ಭದಲ್ಲಿ ಜನಿಸಿದಾತನಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ಆತನ ಮಾತಿನಲ್ಲಿ ಪರಿಶುದ್ಧತೆ ಇದೆ, ಆತನ ಕ್ರಿಯೆಗಳಲ್ಲಿ ಪರಿಶುದ್ಧತೆ ಇದೆ, ಆತನ ನಡತೆಯಲ್ಲಿ ಪರಿಶುದ್ಧತೆ ಇದೆ, ಆತನ ನುಡಿಗಳಲ್ಲಿ ಪರಿಶುದ್ಧತೆ ಇದೆ. ತನ್ನ ಜೀವಿತ ಕಾಲವೆಲ್ಲ ಪರಿಶುದ್ಧನಾಗಿಯೇ ಜೀವಿಸುತ್ತಾರೆ, ಪರಿಶುದ್ಧನಾಗಿಯೇ ಮರಣ ಹೊಂದುತ್ತಾರೆ. ಆತನು ಪರಿಶುದ್ಧನು, ಪರಿಶುದ್ಧನು, ಪರಿಶುದ್ಧನು ಎಂದು ಕೋಟ್ಯಾನುಕೋಟಿ ದೇವದೂತರು ನಿತ್ಯವೂ ಹೊಗಳುತ್ತಾ ಆತನನ್ನು ಮಹಿಮೆ ಪಡಿಸುವಂತೆ ಬೈಬಲ್ ಹೇಳುತ್ತದೆ. ನಿಜವಾದ ದೇವರು ಯಾರು? ಸತ್ಯವು ಏನಾಗಿದೆ? ನಿಜವಾದ ದೇವರು ಪರಿಶುದ್ಧನಾಗಿದ್ದಾನೆ. ಎರಡನೇದು, ಯಾರು ನಿಜವಾದ ದೇವರು? ಈಗ ತಾನೇ ಹೇಳಿದೆನಲ್ಲವೇ, ಪಾಪ ಅರಿಯದವನು, ಪಾಪ ಇಲ್ಲದಾತನು. ಯಾರು ನಿಜವಾದ ದೇವರು? ಕಾಮ, ಕ್ರೋಧ, ಲೋಭ, ಮದ, ಮತ್ಸರವು ಇಲ್ಲದಿರುವಾತನು. ಯಾರು ನಿಜವಾದ ದೇವರು? ಸರ್ವಶಕ್ತಿ ಉಳ್ಳಾತನು. ಆತನು ಸರ್ವಶಕ್ತನಾಗಿರುವುದರಿಂದಲೇ ಈ ಭೂಮಿಯ ಮೇಲೆ ಆಶ್ಚರ್ಯ ಕಾರ್ಯಗಳನ್ನು ಮಾಡಿದ್ದಾನೆ. ಸರ್ವ ಸೃಷ್ಟಿ ಕರ್ತನಾಗಿರೋದ್ರಿಂದಲೇ ಆತನು ಸೃಷ್ಟಿಗೂ ಕೂಡ ಅಪ್ಪಣೆ ಕೊಡುತ್ತಾನೆ. ಸೃಷ್ಟಿ ಕೂಡ ಆತನಿಗೆ ಅಧೀನವಾಯಿತು. ಸರ್ವ ವ್ಯಾಪಿಯಾಗಿದ್ದಾನೆ, ಅಂದರೆ ಎಲ್ಲಾ ಕಡೆಗಳಲ್ಲಿಯೂ ಇರುವಾತನು. ಯೇಸು ಕ್ರಿಸ್ತನು ಎಲ್ಲೆಡೆ ಇರುವಾತನಾಗಿದ್ದಾರೆ. ಈ ಪ್ರಪಂಚದಲ್ಲಿ ನೀವು ಯಾವುದೇ ದೇಶಕ್ಕೆ ಹೋದ್ರೂ ಸಹ ಆ ದೇಶದಲ್ಲಿ ಯೇಸು ಕ್ರಿಸ್ತನನ್ನು ಆರಾಧಿಸುವಂತವರು ಇರ್ತಾರೆ, ಯೇಸು ಕ್ರಿಸ್ತನಿಗೆ ಪ್ರಾರ್ಥಿಸುವಂತವರು ಇರ್ತಾರೆ, ಯೇಸು ಕ್ರಿಸ್ತನನ್ನು ಪೂಜಿಸುವಂತವರು ಇರ್ತಾರೆ, ಯೇಸು ಕ್ರಿಸ್ತನ ಪ್ರೀತಿಯನ್ನು ತೋರಿಸಿಕೊಡುವಂತವರು ಇರ್ತಾರೆ. ಒಟ್ಟು 200 ದೇಶಗಳಿವೆ. ಈ 200 ದೇಶಗಳಲ್ಲಿ ನೀವು ಯಾವುದೇ ದೇಶಕ್ಕೆ ಹೋದ್ರೂ ಕೂಡ ಅಲ್ಲಿ ಯೇಸು ಕ್ರಿಸ್ತನು ಆರಾಧಿಸಲ್ಪಡ್ತಿದ್ದಾರೆ. ಕಾರಣವೇನು? ಆತನು ಸರ್ವವ್ಯಾಪಿಯಾಗಿದ್ದಾನೆ, ಎಲ್ಲ ಕಡೆಗಳಲ್ಲಿ ಇರುವ ಆತನಾಗಿದ್ದಾನೆ. ಕೊನೆಯದಾಗಿ, ಒಬ್ಬ ದೇವರು ಹೊಂದಿಕೊಂಡಿರಬೇಕಾದ ನಿಜವಾದ ಲಕ್ಷಣವು ಸಜೀವವುಳ್ಳವನಾಗಿರಬೇಕು. ಏನಾಗಿರ್ಬೇಕು? ಸಜೀವವುಳ್ಳವನಾಗಿರಬೇಕು. ನಾನು ಬದುಕಿದ್ದೇನೆ, ಬದುಕಿರುವ ನನಗೆ ಎಂತಹ ದೇವರು ಬೇಕು? ಬದುಕಿರುವ ದೇವರೇ ಬೇಕು. ನನಗೇನಾದ್ರೂ ಕಷ್ಟ ಬರುವುದಾದರೆ ಬದುಕಿರುವ ದೇವರೇ ನನಗೆ ಉತ್ತರ ಕೊಡಬಲ್ಲರು. ಉದಾಹರಣೆಗೆ ಕೇಳಿರಿ, ನನ್ನ ತಂದೆಗೆ ನಾನಂದ್ರೆ ಬಹಳ ಇಷ್ಟ, ಬಹಳವಾಗಿ ಪ್ರೀತಿಸ್ತಾ ಇದ್ರು. ನನಗೇನೇ ಬೇಕಾದ್ರೂ ಅವರು ಕೊಡಿಸುತ್ತಾ ಇದ್ರು. ಆದ್ರೆ ಅವರು ಈಗ ಇಲ್ಲ, ಅವರು ಸತ್ತಿದ್ದಾರೆ. ಬದುಕಿದ್ದಾಗ ನನ್ನ ತಂದೆಗೆ ಏನೇ ಕೇಳಿದ್ರು ಸಹ ಅದನ್ನು ಬೇಡವೆನ್ನದೆ ಅದನ್ನು ನನಗೆ ಕೊಡಿಸುತ್ತಾ ಇದ್ರು. ಈಗ ಅವರು ಸತ್ತಿದ್ದಾರೆ, ಸಮಾಧಿ ಮಾಡಲ್ಪಟ್ಟಿದ್ದಾರೆ. ಸಮಾಧಿ ಆಗಿರುವಂತಹ ಆ ಸಮಾಧಿಯಲ್ಲಿರುವ ನನ್ನ ತಂದೆಯ ಬಳಿಗೆ ಹೋಗಿ, ಅಪ್ಪ, ನನಗೆ ಈ ಕಷ್ಟ ಬಂದಿದೆ, ನನಗೆ ಈ ಶ್ರಮೆ ಬಂದಿದೆ, ನನಗಿದು ಅವಶ್ಯಕವಾಗಿದೆ, ಇದು ನನಗೆ ಬೇಕು ಅಂದ್ರೆ ಸತ್ತಿರುವ ನನ್ನ ತಂದೆ ಎದ್ದು ಬಂದು ಏನಾದ್ರೂ ಮಾಡ್ಲಿಕ್ಕಾಗುತ್ತೆ ಅಂತೀರಾ? ಒಮ್ಮೆ ಆಲೋಚಿಸಿರಿ, ಮಾಡ್ಲಿಕ್ಕಾಗಲ್ಲ. ಯಾಕೆಂದ್ರೆ ಅವರು ಸತ್ತಿದ್ದಾರೆ. ಒಬ್ಬ ದೊಡ್ಡ ವೈದ್ಯನಿದ್ದಾನೆ ಅಂದ್ಕೊಳ್ಳಿ. ಆ ದೊಡ್ಡ ವೈದ್ಯನು ಬಹಳ ಚೆನ್ನಾಗಿ ಚಿಕಿತ್ಸೆ ಮಾಡ್ತಿದ್ರು.
ಅವನ ಬಳಿಗೆ ನೀವು ಹೋಗುತ್ತಾ ಇದ್ದೀರಿ. ಅವನಿಗೆ ನಿಮ್ಮ ಸಮಸ್ಯೆ ಹೇಳಿಕೊಳ್ತಾ ಇದ್ರಿ. ಅವರು ಚೆನ್ನಾಗಿ ಪರೀಕ್ಷಿಸಿ ಪರಿಶೀಲಿಸಿ ಒಳ್ಳೆ ಔಷಧಿ ಕೊಡ್ತಾ ಇದ್ರು. ಆ ಔಷಧಿಗಳನ್ನು ನೀವು ಬಳಸುವಾಗ ತಕ್ಷಣ ರೋಗ ಕಡಿಮೆ ಆಗ್ತಿತ್ತು. ಆ ಡಾಕ್ಟರ್ ಮೇಲೆ ನಿಮಗೆ ನಂಬಿಕೆ ಇರ್ತಾ ಇತ್ತು. ಒಳ್ಳೆ ವೈದ್ಯನು ಎಂಬ ಹೆಸರು ಕೂಡ ಅವರಿಗಿತ್ತು. ಆದ್ರೆ ಸ್ವಲ್ಪ ಕಾಲವಾದ ಮೇಲೆ ಅವರು ತೀರಿ ಹೋದ್ರು. ಅವರು ಮರಣ ಹೊಂದಿದ್ರು. ಈಗ ಅವರು ಮರಣ ಹೊಂದಿದ ನಂತರ ಆ ಹಾಸ್ಪಿಟಲ್ ನಲ್ಲಿ ಆ ಮೇನ್ ಎಂಟರ್ ಆಗುವಾಗ ಆ ಹಾಲ್ ನಲ್ಲಿ ಅವರ ಫೋಟೋ ಇಟ್ಟಿದ್ದಾರೆ. ಆ ರೀತಿ ಫೋಟೋ ಇಟ್ಟಾಗ ನೀವು ಹೋಗಿ ಅವರ ಫೋಟೋ ಬಳಿಗೆ ಹೋಗಿ, ಡಾಕ್ಟರ್ ಅವರೇ ನನಗೆ ಭಯಂಕರವಾದಂತಹ ಜ್ವರ ಬಂದಿವೆ, ಮೈಯೆಲ್ಲ ಉರಿಯುತ್ತಾ ಇದೆ, ದಯವಿಟ್ಟು ನನಗೆ ಚಿಕಿತ್ಸೆ ಕೊಡಿ ಎಂಬುದಾಗಿ ಆ ಫೋಟೋದ ಮುಂದೆ ಹೋಗಿ ಕೇಳಿದ್ರೆ ಆ ಡಾಕ್ಟರ್ ನಿಮಗೆ ಚಿಕಿತ್ಸೆ ಕೊಡಲು ಆಗುತ್ತೆ ಅಂತೀರಾ? ಆಗಲ್ಲ. ಬದುಕಿರುವಾಗ ಚಿಕಿತ್ಸೆ ಕೊಟ್ಟಿದ್ರು, ಆದ್ರೆ ಸತ್ತ ನಂತರ ಅವರ ಫೋಟೋ ಬಳಿಗೆ ಹೋಗಿ ನೀವೆಷ್ಟೇ ಕೇಳಿದ್ರು ಸಹ ಅವ್ರೇನು ಮಾಡ್ಲಿಕ್ಕಾಗಲ್ಲ, ಯಾಕೆಂದ್ರೆ ಸತ್ತಿದ್ದಾರೆ. ಅಂದ್ರೆ ಕೇಳಿ ಸಹೋದರ ಸಹೋದರಿಯರೇ, ನೀವು ನಾನು ಬದುಕಿರುವಾಗ ನಮ್ಮ ಜೀವಿತದಲ್ಲಿರುವ ಸಮಸ್ಯೆಗಳನ್ನು ಪರಿಷ್ಕರಿಸಬಲ್ಲಾತನು ಬದುಕಿರುವಂತಹ ದೇವರು ಮಾತ್ರವೇ. ಸಜೀವವುಳ್ಳಂತಹ ಮನುಷ್ಯನಿಗೆ ಸಜೀವವುಳ್ಳ ದೇವರೇ ಬೇಕು. ಅಂದರೆ ದೇವರು ಎನ್ನುವಾತನು ಸಜೀವವುಳ್ಳವನಾಗಿಲ್ಲದಿದ್ದರೆ ದೇವರು ಹೇಗಾಗುತ್ತಾನೆ? ಕೇಳಿರಿ, ನಾನು ಪ್ರಕಟಿಸುವ ಕರ್ತನಾದ ಯೇಸು ಕ್ರಿಸ್ತನು ಇಂದಿಗೂ ಸಜೀವವಾಗಿದ್ದಾರೆ. ಹೇಗೆ ಹೇಳಬಲ್ಲೆ? ಆತನು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾನೆ. ಆತನಿಗೆ ಸಮಾಧಿ ಮಾಡಿರುವಂತಹ ಸಮಾಧಿ ಈ ದಿನಕ್ಕೂ ಕೂಡ ಅದು ತೆರೆಯಲ್ಪಟ್ಟದಾಗಿದೆ. ಪ್ರಪಂಚದಲ್ಲಿ ದೊಡ್ಡ ದೊಡ್ಡ ಗಣ್ಯರು ಸತ್ತಿದ್ದಾರೆ. ದೊಡ್ಡ ದೊಡ್ಡ ಗಣ್ಯರೆಂದು ಕರೆಯಲ್ಪಟ್ಟಂಥವರು, ಮಹಾತ್ಮರೆಂದು ಕರೆಯಲ್ಪಟ್ಟವರು, ಮಹತ್ ಕಾರ್ಯಗಳನ್ನು ಮಾಡಿರುವಂತಹ ಬಹಳಷ್ಟು ಜನ ಮರಣ ಹೊಂದಿದ್ದಾರೆ, ಸಮಾಧಿ ಮಾಡಲ್ಪಟ್ಟಿದ್ದಾರೆ. ಆದರೆ ಒಂದೇ ಒಂದು ಸಮಾಧಿ ಈ ಭೂಮಿಯ ಮೇಲೆ ಇಂದಿಗೂ ಕೂಡ ಖಾಲಿಯಾಗಿದೆ. ಆ ಸಮಾಧಿಯೇ ಕರ್ತನಾದ ಯೇಸು ಕ್ರಿಸ್ತನ ಸಮಾಧಿಯಾಗಿದೆ. ಯಾಕೆ ಆ ಸಮಾಧಿ ಖಾಲಿಯಾಗಿದೆ ಎನ್ನುವುದಾದ್ರೆ, ಆ ಸಮಾಧಿಯೊಳಗೆ ಯೇಸು ಕ್ರಿಸ್ತನು ಇಲ್ಲದೇ ಇರೋದ್ರಿಂದ. ಯೇಸು ಕ್ರಿಸ್ತನೇ ನಿಜವಾದ ದೇವರು, ಇದೇ ಸತ್ಯ. ಯಾರಾದ್ರೂ ಒಂದು ವೇಳೆ ಆತನು ದೇವರು ಅಲ್ಲ ಅನ್ನುವುದಾದರೆ, ಆತನು ವಿವಾಹ ಮಾಡಿಕೊಂಡಿದ್ದಾನೆ ಅನ್ನುವುದಾದರೆ, ಇವೆಲ್ಲವೂ ಕೂಡ ನಿರೂಪಿಸಲಾಗದೇ ಇರುವಂತಹ ಸುಳ್ಳುಗಳಾಗಿವೆ. ಯೇಸು ಕ್ರಿಸ್ತನು ನಿಜವಾದ ದೇವರಾಗಿದ್ದಾರೆ. ಹೇಗೆ? ಆತನಲ್ಲಿ ಪಾಪವನ್ನು ಯಾರೊಬ್ಬರು ಕಂಡುಕೊಳ್ಳಲಿಕ್ಕಾಗಲಿಲ್ಲ. ಎರಡನೇದು, ಆತನು ಸರ್ವಶಕ್ತಿಯುಳ್ಳವನಾಗಿದ್ದಾನೆ. ಮೂರನೇದು, ಆತನು ಸರ್ವ ಸೃಷ್ಟಿಕರ್ತನಾಗಿದ್ದಾನೆ. ನಾಲ್ಕನೇದು, ಆತನು ಸರ್ವವ್ಯಾಪಿಯಾಗಿದ್ದಾನೆ. ಐದನೇದು, ಆತನು ಇಂದಿಗೂ ಸಜೀವವುಳ್ಳಂತಹ ಅದ್ಭುತನಾದಂತಹ ದೇವರಾಗಿದ್ದಾರೆ. ಕೆಲವರು ಹೇಳಿದ್ದಾರೆ, ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಾಗ, ಸಮಾಧಿ ಮಾಡಲ್ಪಟ್ಟ ನಂತರ ಆತನ ಶಿಷ್ಯರು ಬಂದು ಆತನ ದೇಹವನ್ನು ತೆಗೆದುಕೊಂಡು ಹೋದ್ರು. ಹಾಗೆ ಆತನ ದೇಹ ತೆಗೆದುಕೊಂಡು ಹೋಗುವಾಗ ಸಮಾಧಿಯನ್ನು ಉರುಳಿಸಿದ್ದಾರೆ. ಆತನ ಶವ ಹೊತ್ಕೊಂಡು ಹೋಗಿರೋದ್ರಿಂದ ಈ ದಿನಕ್ಕೂ ಕೂಡ ಯೇಸು ಕ್ರಿಸ್ತನ ಸಮಾಧಿ ಖಾಲಿಯಾಗಿದೆ ಎನ್ನುವುದು ಅವರ ಪ್ರಚಾರವಾಗಿದೆ. ಅದು ಅಸತ್ಯ. ಇರುವ ಸತ್ಯವೇನೆಂದರೆ, ಯೇಸು ಕ್ರಿಸ್ತನು ಮರಣ ಹೊಂದಿದಾಗ ಅರ್ಮಿತಾಯ ಯೋಸೇಫನು ಎನ್ನುವ ವ್ಯಕ್ತಿ ಯೇಸು ಕ್ರಿಸ್ತನ ಶರೀರವನ್ನು ತೆಗೆದುಕೊಂಡು ತನಗೋಸ್ಕರ ನೇಮಿಸಿಕೊಂಡಿರುವ ಸಮಾಧಿಯೊಳಗೆ ಯೇಸು ಕ್ರಿಸ್ತನನ್ನು ಇಡುತ್ತಾನೆ. ಆ ದಿನದ ಅಧಿಕಾರಿಗಳು ಪಿಲಾತನ ಬಳಿಗೆ ಹೋಗಿ, ಅಯ್ಯ, ಯೇಸು ಕ್ರಿಸ್ತನು ಬದುಕಿರುವಾಗ ಒಂದು ಮಾತನ್ನು ಹೇಳಿದ್ದಾರೆ, ನನ್ನನ್ನು ನೀವು ಕೊಂದು ಹಾಕುವುದಾದರೆ ನಾನು ತಿರುಗಿ ಎದ್ದು ಬರ್ತೇನೆ ಎಂದು ಪ್ರಕಟಿಸಿದ್ದಾರೆ. ಹೇಳಿದಂತೆಯೇ ಮಾಡ್ತಾರೇನೋ, ಇಲ್ಲವೇ ಆತನ ಶಿಷ್ಯರು ಆತನ ಶರೀರವನ್ನು ಸಮಾಧಿಯೊಳಗಿಂದ ತೆಗೆದುಕೊಂಡು ಹೋಗಿ ಯೇಸು ತಿರುಗಿ ಎದ್ದು ಬಂದಿದ್ದಾರೆ ಎಂಬ ತಪ್ಪು ಪ್ರಚಾರ ಮಾಡ್ತಾರೇನೋ. ಹಾಗಾಗಿ ಯೇಸು ಕ್ರಿಸ್ತನಿಗೆ ಸಮಾಧಿ ಮಾಡಿರುವಂತಹ ಆ ಸಮಾಧಿಗೆ ಭದ್ರತೆಯನ್ನು ಕಲ್ಪಿಸಿರಿ, ಅದಕ್ಕೆ ಸೀಲ್ ಮಾಡಿರಿ, ಸರಪಣಿಗಳಿಂದ ಬಂಧಿಸಿರಿ, ಸೈನಿಕರಿಗೆ ಕಾವಲಾಗಿಡಿರಿ ಎಂಬುದಾಗಿ ಪಿಲಾತನಿಗೆ ಕೇಳಿದಾಗ ಪಿಲಾತನು ಆಜ್ಞಾಪಿಸುತ್ತಾನೆ. ಯೇಸು ಕ್ರಿಸ್ತನಿಗೆ ಸಮಾಧಿ ಮಾಡಿದಾರಲ್ಲವೇ, ಯೇಸು ಕ್ರಿಸ್ತನಿಗೆ ಅರ್ಮಿತೆಯ ಯೋಸೇಫನ ಸಮಾಧಿಯಲ್ಲಿ ಇಟ್ಟಿದಾರಲ್ಲವೇ, ಆ ಸಮಾಧಿಯನ್ನು ಭದ್ರಪಡಿಸಿರಿ. ಆ ಸಮಾಧಿ ತೆರೆಯಲ್ಪಡದಂತೆ, ಯಾರೊಬ್ಬರು ತೆರೆಯಲಾರದಂತೆ ಸಂಪೂರ್ಣವಾಗಿ ರಾಜಮುದ್ರೆ ಹಾಕಿರಿ ಎಂದು ಹೀಗೆ ಆ ಸಮಾಧಿಗೆ ಸಂಪೂರ್ಣ ಭದ್ರತೆಯನ್ನು ಉಂಟು ಮಾಡುತ್ತಾನೆ ಪಿಲಾತನು. ಹಾಗಾಗಿ ಯೇಸು ಕ್ರಿಸ್ತನ ಭೌತಿಕ ಅಂತ್ಯಕ್ರಿಯೆಯಲ್ಲಿ, ಇಲ್ಲವೇ ಶರೀರವು
ಶಿಷ್ಯರು ತೆಗೆದುಕೊಂಡು ಹೋಗಿದ್ದಾರೆ ಎನ್ನುವುದು ಸುಳ್ಳಾಗಿದೆ, ಅಸತ್ಯವಾಗಿದೆ. ಯೇಸು ಮರಣ ಹೊಂದಿರೋದು ನಿಜ. ಯೇಸು ಸಮಾಧಿ ಮಾಡಲ್ಪಟ್ಟಿರೋದು ನಿಜ. ಆ ಸಮಾಧಿಗಿರುವ ಕಲ್ಲನ್ನು ಉರುಳಿಸಿ ಆ ಸಮಾಧಿಗೆ ಕ್ಲೋಸ್ ಮಾಡಿರೋದು ನಿಜ. ಸಮಾಧಿ ಒಳಗಡೆಯಿಂದ ಯೇಸು ಕ್ರಿಸ್ತನ ಶರೀರವನ್ನು ಶಿಷ್ಯರು ಹೊತ್ಕೊಂಡು ಹೋಗಬಾರದು ಎನ್ನುವುದಕ್ಕಾಗಿ ಪಿಲಾತನು ಅಧಿಕಾರಿಗಳೆಲ್ಲರ ಮನವಿ ಲಾಲಿಸಿ ಸೈನಿಕರನ್ನು ಭದ್ರವಾಗಿ ಕಾವಲಾಗಿಟ್ಟಿದ್ದು ನಿಜ. ಇದೆಲ್ಲ ನನಗೆ ಹೇಗೆ ಗೊತ್ತು? ಪರಿಶುದ್ಧ ಸತ್ಯವೇದದಲ್ಲಿ ನಿಖರವಾಗಿಯೂ ಸ್ಪಷ್ಟವಾಗಿಯೂ ಲಿಖಿಸಲ್ಪಟ್ಟಿದೆ. ನೀವು ಮತ್ತಾಯ ಸುವಾರ್ತೆ ಓದಿದರು, ಮಾರ್ಕನ ಸುವಾರ್ತೆ ಓದಿದರು, ಲೂಕನ ಸುವಾರ್ತೆ ಓದಿದರು, ಯೋಹಾನ ಸುವಾರ್ತೆ ಓದಿದರು, ಯಹೂದ್ಯರ ಚರಿತ್ರೆಯನ್ನು ಓದಿದರು, ಖಚಿತವಾಗಿಯೂ ಈ ವಿಷಯಗಳೆಲ್ಲ ನಿಮಗೆ ಕಾಣಿಸಿಕೊಳ್ತವೆ. ಸಮಾಧಿಯನ್ನು ಸೀಲ್ ಮಾಡಿ ಬಿಡುತ್ತಾರೆ. ಭಾನುವಾರ ಬಂದೇ ಬಿಟ್ಟಿತು. ಮಹಾ ಭೂಕಂಪವು ಉಂಟಾಯಿತು. ಯಾವಾಗ ಮಹಾ ಭೂಕಂಪವು ಉಂಟಾಯಿತೋ ಆ ಸಮಾಧಿಗೆ ಅಡ್ಡವಾಗಿರುವಂತಹ ಕಲ್ಲು, ಆ ಕಲ್ಲಿಗಿರುವ ಸರಪಣಿಗಳು ಕಳಚಿ ಬಿದ್ದು ಯಾವ ಸೈನಿಕರು ಕಾವಲಾಗಿ ಇದ್ದರೋ ಆ ಸೈನಿಕರೆಲ್ಲ ಪ್ರಜ್ಞೆ ತಪ್ಪಿ ಬಿದ್ದು ಹೋದ್ರು. ಅಡ್ಡವಾಗಿರುವ ಆ ಕಲ್ಲನ್ನು ದೇವರು ಕಳುಹಿಸಿರುವ ದೂತರು ಬಂದು ಆ ಕಲ್ಲನ್ನು ಉರುಳಿಸುತ್ತಾರೆ. ಎದಕ್ಕಾಗಿ ಅಂದರೆ ಯೇಸು ಕ್ರಿಸ್ತನು ಹೊರಗೆ ಬರುವುದಕ್ಕಾಗಿ ಅಲ್ಲ. ಯೇಸು ಕ್ರಿಸ್ತನು ಆಗಲೇ ಎದ್ದಿದ್ರು. ಮತ್ತೆ ಯಾಕೆ ದೇವದೂತರು ಬಂದು ಆ ಕಲ್ಲನ್ನು ಉರುಳಿಸಿದರು ಎಂದು ಬರೆಯಲಾಗಿದೆ ಗೊತ್ತಾ? ಒಳಗಡೆಯಿಂದ ಯೇಸು ಹೊರಗೆ ಬರುವುದಕ್ಕಾಗಿ ಅಲ್ಲ, ಆದರೆ ಹೊರಗಡೆ ಇರುವ ನಾವು ಹೋಗಿ ಒಳಗಡೆ ಯೇಸು ಇಲ್ಲ, ಆತನು ಮರಣ ಹೊಂದಿ ತಿರುಗಿ ಎದ್ದು ಬಂದಿದ್ದಾನೆಂದು ಹೇಳುವುದಕ್ಕಾಗಿ. ಇದೇ ಸತ್ಯ. ಈ ಸತ್ಯ ಲೋಕಕ್ಕೆ ತಿಳಿಯಪಡಿಸಬೇಕೆನ್ನುವುದಕ್ಕಾಗಿಯೇ ದೇವರ ಬಳಿಯಿಂದ ಬಂದ ದೂತರು ಆ ಕಲ್ಲನ್ನು ಉರುಳಿಸುತ್ತಾರೆ. ಭಾನುವಾರದಂದು ಯೇಸು ಕ್ರಿಸ್ತನ ಶಿಷ್ಯರು ಮೇಲ್ಮಹಡಿಯಲ್ಲಿ ಬಾಗಿಲನ್ನು ಮುಚ್ಚಿಕೊಂಡು ಯಹೂದ್ಯರಿಗೆ ಭಯಪಟ್ಟು ಅವರು ಮೇಲ್ಕೋಣೆಯಲ್ಲಿ ಕೂತ್ಕೊಂಡಿರುವಾಗ ಯೇಸು ಅಕಸ್ಮಾತ್ ಆಗಿ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾಗ್ತಾರೆ. ಬಾಗಿಲೆಲ್ಲ ಮುಚ್ಚಿಕೊಂಡಿರುವಾಗ ಬಾಗಿಲು ತಟ್ಟಲಾರದೆ ಒಳಗೆ ಬರುವುದು ಹೇಗೆ ಸಾಧ್ಯ? ಅದು ನನ್ನ ಕರ್ತನಿಂದ ಸಾಧ್ಯ. ಯಾಕೆಂದ್ರೆ ಆತನು ಸರ್ವವ್ಯಾಪಿಯಾಗಿದ್ದಾನೆ. ಆತನು ಎಲ್ಲಿ ಇರಲು ಇಚ್ಛಿಸುತ್ತಾನೋ ಅಲ್ಲಿ ಇರುವಂತಹ ಮಹಾ ದೊಡ್ಡ ದೇವರಾಗಿದ್ದಾರೆ. ನಾನಾಗಿರ್ಬೋದು, ನೀವಾಗಿರ್ಬೋದು, ನಾವೆಲ್ಲರೂ ಆಗಿರ್ಬೋದು. ನಾವು ಸರ್ವವ್ಯಾಪಿಗಳಲ್ಲ. ನಾವು ಈ ದಿನ ಮನೆಯಲ್ಲಿರ್ಬೋದು, ಹೊರಗೆ ಇರ್ಲಿಕ್ಕಾಗಲ್ಲ. ಸ್ವಲ್ಪ ತಾದ್ಮೇಲೆ ಹೊರಗೆ ಇರ್ತೇವೆ, ಮನೆಯೊಳಗಿರಲ್ಲ. ಹೀಗೆ ನಾವು ಯಾವುದೋ ಒಂದು ಸ್ಥಳದಲ್ಲಿ ಮಾತ್ರ ಇರಬಲ್ಲೆವು. ಆದರೆ ಕೇವಲ ದೇವರು ಮಾತ್ರವೇ ಎಲ್ಲಾ ಸ್ಥಳಗಳಲ್ಲಿ ಇರಬಲ್ಲ ಆತನಾಗಿದ್ದಾನೆ. ಆತನೇ ಕರ್ತನಾದ ಯೇಸು ಕ್ರಿಸ್ತನು. ಇದೇ ಸತ್ಯ. ಶಿಷ್ಯರೆಲ್ಲರೂ ಯಹೂದ್ಯರಿಗೆ ಭಯಪಟ್ಟು ಮೇಲ್ಕೋಣೆಯಲ್ಲಿ ಭಯಭೀತಿಯಿಂದ ಕೂಡಿಕೊಂಡಾಗ ಯೇಸು ಸಡನ್ ಆಗಿ ಅವರ ಮಧ್ಯದಲ್ಲಿ ಪ್ರತ್ಯಕ್ಷನಾಗ್ತಾರೆ. ಅದನ್ನು ನೋಡಿ ಶಿಷ್ಯರು ಭಯಪಡ್ತಾರೆ. ಆಗ ಯೇಸು ಹೇಳ್ತಾರೆ, ನಾನೇ, ಭಯಪಡಬೇಡಿರಿ. ನನ್ನ ಗಾಯಗಳನ್ನು ನೋಡಿರಿ, ಕೈಗಳಿಗಿರುವ ಗಾಯಗಳನ್ನು ನೋಡಿರಿ ಎಂದು ಹೇಳಿ ಗಾಯಗಳನ್ನು ತೋರಿಸಿದ್ರು. ಯೇಸು ಕ್ರಿಸ್ತನನ್ನು ಶಿಲುಬೆ ಮೇಲೆ 3 ಮಳೆಯ ಮೇಲೆ ನೇತಾಕಿದರು. ಆ ಗಾಯಗಳನ್ನೆಲ್ಲ ಸ್ಪಷ್ಟವಾಗಿ ಆ ಶಿಷ್ಯರು ನೋಡ್ತಾರೆ. ಒಮ್ಮೆ ಆ ವಚನ ನೋಡೋಣ ಬನ್ನಿ. ಯೋಹಾನ ಸುವಾರ್ತೆ 20ನೇ ಅಧ್ಯಾಯ. ಅಂದರೆ ಯೇಸು ತಿರುಗಿ ಎದ್ದು ಬಂದನು. ಸರ್ವವ್ಯಾಪಿಯಾಗಿರೋದ್ರಿಂದ ಆತನು ಮರಣ ಹೊಂದಿದ ನಂತರ ಕಾಣಿಸಿಕೊಂಡನು. ಇದು ಸುಳ್ಳಲ್ಲ, ಇದು ಅಸತ್ಯವಲ್ಲ, ಸತ್ಯವಾಗಿದೆ. 20ನೇ ಅಧ್ಯಾಯ 11ನೇ ವಚನ. ಆದರೆ ಮರಿಯಳು ಹೊರಗೆ ಸಮಾಧಿಯ ಬಳಿಯಲ್ಲಿ ಅಳುತ್ತಾ ನಿಂತಿದ್ದಳು. ಹೀಗೆ ಆಕೆ ಅಳುತ್ತಿರುವಾಗ ಸಮಾಧಿಯೊಳಗೆ ಬೊಗ್ಗೆ ನೋಡಲು ಯೇಸುವಿನ ದೇಹವು ಇಟ್ಟಿದ್ದ ಸ್ಥಳದಲ್ಲಿ ಬೆಳ್ಳಗಿರುವ ವಸ್ತ್ರಗಳನ್ನು ಹೊದ್ದುಕೊಂಡ 2 ದೇವದೂತರನ್ನು ಕಂಡಳು. ಅವರಲ್ಲಿ ಒಬ್ಬನು ತಲೆ ಇದ್ದ ಕಡೆಯಲ್ಲಿ, ಒಬ್ಬನು ಕಾಲಿದ್ದ ಕಡೆಯಲ್ಲಿ ಕೂತಿದ್ದನು. ಅವರು ಆಕೆಯನ್ನು, ಅಮ್ಮ, ನೀನು ಯಾಕೆ ಅಳುತ್ತಿ ಎಂದು ಕೇಳಲು ಆಕೆ, ನನ್ನ ಸ್ವಾಮಿಯನ್ನು ಯಾರೋ ತೆಗೆದುಕೊಂಡು ಹೋಗಿದ್ದಾರೆ, ಆತನನ್ನು ಎಲ್ಲಿಟ್ಟಿದ್ದಾರೆ ನನಗೆ ಗೊತ್ತಿಲ್ಲ ಅಂದಳು. ಆಕೆ ಇದನ್ನು ಹೇಳಿ ತಿರುಗಿಕೊಂಡು ಯೇಸು ನಿಂತಿರುವುದನ್ನು ಕಂಡಳು. ಹಾಲೆಲೂಯಾ! ಮರಣ ಹೊಂದಿ ಸಮಾಧಿ ಮಾಡಲ್ಪಟ್ಟ ಯೇಸು ಸಮಾಧಿಯನ್ನು ಗೆದ್ದು ತಿರುಗಿ ಎದ್ದು ಬಂದಿದ್ದಾರೆ. ಸತ್ಯ. ಯೇಸುವನ್ನು ಬಹಳವಾಗಿ ಪ್ರೀತಿಸಿದಂತಹ ಮರಿಯಳನ್ನು ಯೇಸು ದರ್ಶಿಸುತ್ತಾರೆ. ಸತ್ಯ. ಆ ದಿನ ಮರಿಯಳು ಮರಣವನ್ನು ಗೆದ್ದು ತಿರುಗಿ ಎದ್ದು ಬಂದಂತಹ ಯೇಸುವನ್ನು ನೋಡಿದ್ದು ಸತ್ಯ. ಅಮ್ಮ, ಯಾಕೆ ಅಳುತ್ತಾ ಇದ್ದಿ ಎಂದು ಯೇಸು ಕೇಳಿದ್ರು. ಅಯ್ಯ, ಆಕೆ ಆತನಿಗೆ ತೋಟಗಾರನೆಂದು ನೆನೆಸಿ ನೀನು ಆತನನ್ನು ಎತ್ತುಕೊಂಡು ಹೋಗಿದ್ದರೆ
ಆತನನ್ನು ಎಲ್ಲಿಟ್ಟಿದಿ ಎಂದು ನನಗೆ ಹೇಳು, ನಾನು ಆತನನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದಳು. ಯೇಸು ಆಕೆಯನ್ನು ನೋಡಿ ಮರಿಯಳೇ ಎಂದು ಕರೆದನು. ಆಕೆ ಆತನ ಕಡೆಗೆ ತಿರುಗಿಕೊಂಡು ಆತನಿಗೆ ಇಬ್ರಿಯ ಮಾತಿನಲ್ಲಿ ರಬ್ಬೂನಿ ಎಂದು ಕರೆದಳು. ಆ ಮಾತಿಗೆ ಗುರುವೇ ಎಂದು ಅರ್ಥ. ಯೇಸು ಆಕೆಗೆ, ನಾನು ಇನ್ನೂ ತಂದೆಯ ಬಳಿಗೆ ಏರಿ ಹೋದವನಲ್ಲ, ಹಾಗಾಗಿ ನನ್ನನ್ನು ಮುಟ್ಟಬೇಡ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ ನನ್ನ ತಂದೆಯು ನಿಮ್ಮ ತಂದೆಯು ನನ್ನ ದೇವರು ನಿಮ್ಮ ದೇವರು ಆಗಿರುವ ಆತನ ಬಳಿಗೆ ಏರಿ ಹೋಗುತ್ತಾ ಇದ್ದೇನೆ ಎಂದು ಹೇಳು ಅಂದನು. ಆಗ ಮಗ್ದಲದ ಮರಿಯಳು ಹೋಗಿ, ನಾನು ಸ್ವಾಮಿ ಅವರನ್ನು ನೋಡಿದ್ದೇನೆ, ಆತನು ನನಗೆ ಈ ಮಾತುಗಳನ್ನು ಹೇಳಿದ್ದಾನೆ ಎಂದು ಶಿಷ್ಯರಿಗೆ ತಿಳಿಯಪಡಿಸಿದಳು. ಯೇಸುವನ್ನು ನೋಡಿದ್ದೇನೆ. ಯೇಸು ಮರಣ ಹೊಂದಿ ತಿರುಗಿ ಎದ್ದು ಬಂದ ನಂತರ ನೋಡಿರುವಂತಹ ಮೊಟ್ಟ ಮೊದಲ ವ್ಯಕ್ತಿ ಮಗ್ದಲದ ಮರಿಯಳು. ಅವಳು ಮಾಡಿದ್ದೇನು? ಯೇಸುವನ್ನು ನೋಡುತ್ತಾಳೆ, ನೋಡಿರುವಂತಹ ಯೇಸುವಿನ ಕುರಿತಾಗಿ ಸಾಕ್ಷಿ ಕೊಡುತ್ತಾಳೆ. ನಾನು ಯೇಸುವನ್ನು ನೋಡಿದೆ, ಯೇಸು ತಿರುಗಿ ಎದ್ದು ಬಂದಿದ್ದಾರೆ. ಹೇಗೆ ಹೇಳಬಲ್ಲೆ? ನಾನೇ ನೋಡಿದ್ದೇನೆ, ಅದಕ್ಕೆ ನಾನೇ ಸಾಕ್ಷಿ. ಯೇಸು ಸಮಾಧಿಯನ್ನು ಗೆದ್ದಿದ್ದಾರೆ, ಸಮಾಧಿಯೊಳಗಿಂದ ಹೊರಗೆ ಬಂದಿದ್ದಾರೆ. ಹೇಗೆ ಹೇಳಬಲ್ಲೆ? ನಾನು ನೋಡಿದ್ದೇನೆ, ಅದಕ್ಕೆ ನಾನೇ ಸಾಕ್ಷಿ. ದಯವಿಟ್ಟು ಗಮನಿಸಿರಿ, ಮಗ್ದಲದ ಮರಿಯಳು ಪುನರುತ್ಥಾನದ ಸಂದೇಶ ಕೊಟ್ಟು ಪ್ರಸಂಗ ಮಾಡಲಿಲ್ಲ. ಈ ವಿಷಯವನ್ನು ಕೆಲವರು ಬೇರೆ ರೀತಿಯಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನು ಮರಣ ಹೊಂದಿ ತಿರುಗಿ ಎದ್ದು ಬಂದಾಗ ಮೊಟ್ಟ ಮೊದಲು ಪುನರುತ್ಥಾನದ ಸಂದೇಶ ಪ್ರಸಂಗ ಮಾಡಿರುವ ವ್ಯಕ್ತಿ ಯಾರೆಂದರೆ ಮಗ್ದಲದ ಮರಿಯಳು ಎಂದು ಹೇಳ್ತಾ ಇರ್ತಾರೆ. ಅವಳು ಪ್ರಸಂಗ ಮಾಡಲಿಲ್ಲ, ಸಾಕ್ಷಿ ಕೊಡುತ್ತಾಳೆ. ಯೇಸು ತಿರುಗಿ ಎದ್ದು ಬಂದಿದ್ದಾರೆ. ಮರಿಯಳೇ, ಅಷ್ಟು ನಿಖರವಾಗಿ ಖಚಿತವಾಗಿ ಹೇಗೆ ಹೇಳಬಲ್ಲೆ? ಅದಕ್ಕೆ ನಾನೇ ಸಾಕ್ಷಿ. ಏನದು ಸಾಕ್ಷಿ? ನಾನು ಯೇಸು ತಿರುಗಿ ಎದ್ದು ಬರುವುದನ್ನು ನೋಡಿದ್ದೇನೆ, ಇಲ್ಲವೇ ತಿರುಗಿ ಎದ್ದು ಬಂದಿರುವ ಯೇಸುವನ್ನು ನೋಡಿದ್ದೇನೆ, ಅದಕ್ಕೆ ನಾನೇ ಸಾಕ್ಷಿ. ಅವಳು ಕೊಟ್ಟಿದ್ದು ಸಾಕ್ಷಿ. ಕ್ರೈಸ್ತರಾಗಿರುವ ಪ್ರತಿಯೊಬ್ಬರಿಗೂ ದೇವರು ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಯಾವ್ದು ಗೊತ್ತಾ? ಸಾಕ್ಷಿ ಕೊಡೋದು. ಪುರುಷರಾಗಿರ್ಬೋದು, ಸ್ತ್ರೀಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಕಿರಿಯರಾಗಿರಬಹುದು, ಎಲ್ಲರೂ ಯೇಸುವಿನ ಸಾಕ್ಷಿಗಳಾಗಿರಬೇಕೆಂದು ದೇವರು ಕೋರಿಕೊಳ್ತಿದ್ದಾರೆ. ಸಂದೇಶ ಬೇರೆ, ಸಾಕ್ಷಿ ಬೇರೆ. ಆದರೆ ದುರದೃಷ್ಟವೇನೆಂದರೆ ಸಾಕ್ಷಿಯನ್ನು ಸಂದೇಶವೆಂದು ಭಾವಿಸಿ, ಸಂದೇಶವನ್ನು ಸಾಕ್ಷಿ ಎಂದು ಭಾವಿಸಿ ಗಲಿಬಿಲಿ ಸೃಷ್ಟಿಸಿದ್ದಾರೆ. ಅದು ಕರೆಕ್ಟ್ ಅಲ್ಲ. ಈ ಲೋಕದಲ್ಲಿ ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿರುವ ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಂತಹ ಜವಾಬ್ದಾರಿಕೆ ಪ್ರಸಂಗಗಳನ್ನು ಮಾಡುವುದಲ್ಲ. ಯಾರಿಗೆ ದೇವರು ಅದಕ್ಕಾಗಿ ಕರೆದಿದ್ದಾರೋ ಆ ಕರೆಯ ಮೇರೆಗೆ ಅವರು ಪ್ರಸಂಗ ಮಾಡುವವರಾಗಿರುತ್ತಾರೆ, ಸಂದೇಶ ಕೊಡುವವರಾಗಿರುತ್ತಾರೆ, ಸಭಾಪಾಲಕರಾಗಿರುತ್ತಾರೆ, ಅಪೋಸ್ತಲರಾಗಿ ಇರುತ್ತಾರೆ. ದೇವರು ಅನುಗ್ರಹಿಸಿರುವಂತಹ ಆತ್ಮನ ವರಗಳ ಮೇರೆಗೆ ಸಭೆಯ ಕ್ಷೇಮಕ್ಕೋಸ್ಕರ ದೇವರು ಕೊಟ್ಟ ವರಗಳನ್ನು ಹೊಂದಿಕೊಂಡಂತವರು ಕೊಟ್ಟ ವರಗಳನ್ನು ಉಪಯೋಗಿಸಿ ಸಭೆಗೆ ಕ್ಷೇಮಾಭಿವೃದ್ಧಿ ಉಂಟು ಮಾಡಬೇಕು ಎಂದು ಬೈಬಲ್ ಹೇಳುತ್ತದೆ. ಆದರೆ ಪ್ರತಿಯೊಬ್ಬ ಆತ್ಮಿಕನಿಗೆ ದೇವರು ಕೊಟ್ಟಿರುವಂತಹ ಪವಿತ್ರಾತ್ಮ ವರವನ್ನು ದೇವರು ಎದಕ್ಕಾಗಿ ಅನುಗ್ರಹಿಸಿದ್ದಾರೆ ಗೊತ್ತಾ? ಅಪೋಸ್ತಲರ ಕೃತ್ಯಗಳು 1ನೇ ಅಧ್ಯಾಯ 8ನೇ ವಚನ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿಕೊಳ್ಳುವಿರಿ. ಆದುದರಿಂದ ನೀವು ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟ ಕಡೆಯವರೆಗೂ ನನಗೆ ಏನಂತಿದೆ? ಸಾಕ್ಷಿಗಳಾಗಿರಬೇಕು ಎಂದು ಅವರಿಗೆ ಹೇಳಿದನು. ಮೊದಲನೇದಾಗಿ ನಾವು ತಿಳಿದುಕೊಳ್ಳಬೇಕಾದದ್ದು ಸತ್ಯ. ಮೊದಲನೇದಾಗಿ ನಾವು ಹೊಂದಿಕೊಂಡಿರಬೇಕಾದಂತಹ ಸತ್ಯ ಎನ್ನುವ ಯೇಸು ಕ್ರಿಸ್ತನನ್ನು. ಆ ನಂತರ ಸಾಕ್ಷಿಯ ಕುರಿತು ಮುಂದುವರಿಸುವುದಕ್ಕಿಂತ ಮುಂಚೆ ಒಂದೆರಡು ವಿಷಯಗಳನ್ನು ಸತ್ಯದ ಕುರಿತು ತಿಳಿಯಪಡಿಸುತ್ತೇನೆ. ಮೊದಲನೇದಾಗಿ, ಯೇಸು ಕ್ರಿಸ್ತನು ನಿಜವಾದ ದೇವರಾಗಿದ್ದಾರೆ. ಅದೇ ಸತ್ಯ. ದೇವರಾಗಿರುವುದರಿಂದಲೇ ಸತ್ಪುರುಷನಾಗಿದ್ರು. ದೇವರಾಗಿರೋದ್ರಿಂದಲೇ ಸರ್ವಶಕ್ತಿಯನ್ನು ತೋರಿಸಿದ್ದಾರೆ. ದೇವರಾಗಿರೋದ್ರಿಂದಲೇ ಸರ್ವಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ. ಸರ್ವವನ್ನೇ ಸೃಷ್ಟಿಸಿದ್ದಾರೆ, ಸರ್ವಶಕ್ತಿಯನ್ನು ತೋರ್ಪಡಿಸಿದ್ದಾರೆ, ಸರ್ವವ್ಯಾಪಿಯಾಗಿ ಎಲ್ಲಾ ಸ್ಥಳಗಳಲ್ಲಿ ಕಾಣಿಸಿದ್ದಾರೆ, ಸಜೀವವುಳ್ಳವನಾಗಿ ಮರಣ ಗೆದ್ದು ತಿರುಗಿ ಎದ್ದು ಬಂದಿದ್ದಾರೆ. ಈಗ ನೀವೇ ಹೇಳಬೇಕು, ದೇವರಲ್ಲಿ ಇರಬೇಕಾದಂತಹ ಶ್ರೇಷ್ಠ ಗುಣಗಳೇನಾಗಿವೆ, ಲಕ್ಷಣಗಳೇನಾಗಿವೆ? ಹೇಳ್ತೇನೆ ಕೇಳಿ. ಮೊದಲನೇದಾಗಿ ಸತ್ಪುರುಷನು, ಅಂದರೆ ಪಾಪ ಇಲ್ಲದಿರುವಾತನು. ಎರಡನೇದು
ಸರ್ವಶಕ್ತಿಯುಳ್ಳಾತನು, ಅಂದರೆ ಏನ್ ಬೇಕಾದ್ರೂ ಮಾಡಬಲ್ಲಾತನು. ಮೂರನೇದು, ಸರ್ವ ಸೃಷ್ಟಿಕರ್ತ, ಅಂದರೆ ಸಮಸ್ತವನ್ನು ಸೃಷ್ಟಿಸಿದಾತನು. ನಾಲ್ಕನೇದು, ಸರ್ವವ್ಯಾಪಿ, ಎಲ್ಲಾ ಸ್ಥಳಗಳಲ್ಲಿ ಇರುವಾತನು. ಸಜೀವ ಉಳ್ಳಾತನು, ಅಂದರೆ ಮರಣವನ್ನು ಕೂಡ ಮಣಿಸಿ ಜಯಿಸಿ ಇಂದಿಗೂ ಸಜೀವ ಉಳ್ಳವನಾಗಿ ಜೀವಿಸುವಾತನೇ ದೇವರು. ಈ 5 ಲಕ್ಷಣಗಳು ಯಾರಲ್ಲಿ ಇರುತ್ತವೆಯೋ ಆತನೇ ದೇವರು. ಈ 5 ಲಕ್ಷಣಗಳು ನನಗೆ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಂಡಿರುವುದರಿಂದಲೇ ಆತನೇ ನನ್ನ ದೇವರಾಗಿದ್ದಾರೆ ಎಂದು ನಾನು ನಂಬುತ್ತಿದ್ದೇನೆ. ಆತನೇ ಸಜೀವವುಳ್ಳ ದೇವರಾಗಿದ್ದಾರೆ ಎಂದು ಪ್ರಕಟಿಸುತ್ತಿದ್ದೇನೆ. ಮತ್ತೆ ನಿಮ್ಮ ಸಂಗತಿ ಏನು? ಒಮ್ಮೆ ಆಲೋಚಿಸಿರಿ. ಇದೇ ಸತ್ಯ. ಪ್ರಾರ್ಥಿಸೋಣವೇ? ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಐಕ್ಯವಾಗಿರಿ. ದೇವರೇ, ನಿಮ್ಮ ಕುರಿತಾದ ಸತ್ಯ ತಿಳಿದುಕೊಳ್ಳುವಂಥದ್ದೇ ನಿಜವಾದ ಬಿಡುಗಡೆಯಾಗಿದೆ. ನಿಮ್ಮ ಕುರಿತಾಗಿ ಸಾಕ್ಷಿ ಕೊಡುವಂಥದ್ದೇ ನಿಜವಾಗ್ಲೂ ಪರಿಶುದ್ಧಾತ್ಮನನ್ನು ಹೊಂದಿಕೊಂಡಿರುವಂತದ್ದಾಗಿದೆ. ಅಂತಹ ಜೀವಿತ ನಮ್ಮೆಲ್ಲರಿಗೂ ದಯಪಾಲಿಸಿರಿ ದೇವರೇ. ನಿಜವಾದಂತಹ ದೇವರು ನೀವೇ, ಸತ್ಪುರುಷನು ನೀವಾಗಿದ್ದೀರಿ, ಸಜೀವ ಉಳ್ಳಾತನಾಗಿದ್ದೀರಿ, ಸರ್ವಶಕ್ತಿ ಉಳ್ಳಾತನು ನೀವಾಗಿದ್ದೀರಿ, ಸರ್ವಾಧಿಕಾರಿ ನೀವಾಗಿದ್ದೀರಿ, ಸರ್ವವ್ಯಾಪಿಯೂ ಕೂಡ ನೀವೇ ಆಗಿದ್ದೀರಿ. ನಿಮ್ಮನ್ನು ಅರಿತುಕೊಳ್ಳುವಂಥದ್ದೇ ಸತ್ಯವಾಗಿದೆ. ಈ ಸತ್ಯವನ್ನು ತಿಳಿದುಕೊಳ್ಳುವಂಥದ್ದೇ ನಮ್ಮ ಜೀವಿತದಲ್ಲಿ ಉತ್ತಮವಾಗಿದೆ. ನಿಮ್ಮ ಕುರಿತಾಗಿ ನಮಗೆ ತಿಳಿಯಪಡಿಸಿದ್ದಕ್ಕಾಗಿ ವಂದನೆಗಳು ದೇವರೇ. ನಮ್ಮ ಜೀವಿತದಲ್ಲಿ ಹೆಜ್ಜೆ ಇಟ್ಟಿದ್ದಕ್ಕಾಗಿ ವಂದನೆಗಳು ದೇವರೇ. ನಮ್ಮನ್ನು ಪ್ರಾಣದಂತೆ ಪ್ರೀತಿಸಿದ್ದಕ್ಕಾಗಿ ವಂದನೆಗಳು ದೇವರೇ. ನಿಮ್ಮ ಪ್ರಾಣವನ್ನೇ ನಮಗೋಸ್ಕರ ಕೊಟ್ಟಿದ್ದಕ್ಕಾಗಿ ವಂದನೆಗಳು ದೇವರೇ. ನಿಮ್ಮ ಹಾಗೆಯೇ ನಾವು ಜೀವಿಸುತ್ತೇವೆಂದು, ನಿಮ್ಮ ಹಾಗೆಯೇ ನಾವು ಬದುಕುತ್ತೇವೆಂದು ನಂಬಿ ನಮಗೋಸ್ಕರ ಪ್ರಾಣ ಕೊಟ್ಟಿದ್ದೀರಿ. ನಿಮ್ಮ ನಂಬಿಕೆ ಭಂಗಪಡಿಸದಂತೆ ಸಹಾಯ ಮಾಡಿರಿ ದೇವರೇ. ಯೇಸುವೇ, ನಿಮ್ಮ ಹಾಗೆ ಜೀವಿಸುವಂತಹ ಜೀವಿತ ದಯಪಾಲಿಸಿರಿ ದೇವರೇ. ನಮ್ಮೆಲ್ಲರಿಗೂ ದಯಪಾಲಿಸಿರಿ. ನಿಮ್ಮ ಸಾಕ್ಷಿಯಾಗಿ ಈ ಭೂಮಿಯ ಮೇಲೆ ಇರುವವರೆಗೂ ಬದುಕುವ ಭಾಗ್ಯವನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿರಿ. ಈ ದಿನ ನಾವು ಮಾಡಿದ ಪ್ರಾರ್ಥನೆ ಲಾಲಿಸಿದ್ದಕ್ಕಾಗಿ ನಿಮಗೇ ಸ್ತೋತ್ರ, ನಿಮಗೇ ಎಲ್ಲ ಮಹಿಮೆ, ಘನತೆ, ಪ್ರಭಾವವು ಯುಗ ಯುಗಗಳವರೆಗೂ ಸಲ್ಲಲ್ಪಡಲಿ. ಆಮೇನ್.